ಹುಚ್ಚರಂತೆ ಅಲಿತಾ ಇದ್ದಾರೆ. ಅಮ್ಮ ತಾಯಿ, ಆದಷ್ಟು ಬೇಗ ನನ್ನ ಮರಳಿ ಮನೆಗೆ ಬರುವಂತೆ ಮಾಡಮ್ಮ ತಾಯಿ. ಹೊತ್ತಿಗೆ ಆಶೀರ್ವಾದ ಮಾಡಮ್ಮ. ಬಾರಪ್ಪ, ಈಗ ಬಂದ್ಯಾ? ಹೌದು ಹೊತ್ತಿಗೆ, ನಾನು ಹೋದ ಕೆಲಸ ಸಕ್ಸಸ್ ಆಯ್ತಮ್ಮ. ನೀವು ಕೊಟ್ಟ ಬಂಗಾರದ ಬಳೆಗಳು ನನ್ನ ಜೀವನಕ್ಕೆ ಒಂದು ದಾರಿದೀಪವಾಯ್ತಮ್ಮ. ನನ್ನ ತಂದೆ ತಾಯಿಯರಲ್ಲಿ ಕಾಣದ ಪ್ರೀತಿ ವಾತ್ಸಲ್ಯವನ್ನು ನಿಮ್ಮಲ್ಲಿ ನಾನು ಕಂಡಿರುವೆ. ನಿಮಗೆ ಬರುವಾಗ ಒಂದು ಉಂಗುರವನ್ನು ತಂದಿದ್ದೇನೆ, ತೆಗೆದುಕೊಳ್ಳಮ್ಮ. ವಿಜಯ್, ಈ ಉಂಗುರ ತಗೊಂಡ್ಬರೋದಕ್ಕೆ ನೀವು ಹಣ ಎಲ್ಲಿಂದ ಬಂತಪ್ಪ? ಹೊತ್ತಿಗೆ ನೀವು ಕೊಟ್ಟ ಬಂಗಾರದ ಬಳೆಗಳಲ್ಲಿ ನನ್ನ ಖರ್ಚಿಗಾಗಿ ಉಳಿದ ಹಣದಿಂದ ನಿಮಗೊಂದು ಉಂಗುರವನ್ನು ತಂದಿದ್ದೇನೆ, ತೆಗೆದುಕೊಳ್ಳಮ್ಮ. ಹಾಗಾದ್ರೆ ನೀನೇ ನಿನ್ನ ಕೈಯಾರೆ ಹಾಕಪ್ಪ. ಮನೆಯಲ್ಲಿ ಯಾರು ಇಲ್ಲವೆಂದು ತಿಳಿದು ಬೆಂಗಳೂರಿನಿಂದ ಬಂದ ಈ ನಿಂದ ನನಗೆ ನಿನ್ನ ಸರಸ ಸಲವನ್ನು ಶುರು ಮಾಡಿದೀಯಾ? ಹಾಗಲ್ಲ ಹೆಣ್ಣೆ. ಸ್ವಾಮಿ, ಏನ್ ಮಾತಾಡ್ತಾ ಇದ್ದೀರಾ? ಅಣ್ಣ, ಇಲ್ಲಿ ನಡೆದ ವಿಷಯವನ್ನು ಲೆಕ್ಕಿಸದೆ ಕಂಡಂತ ಶಬ್ದವನ್ನು ಉಚ್ಚರಿಸ್ತಿರುವುದಲ್ಲ, ಎಂತ ಅಪವಿತ್ರ ನುಡಿಗಳನ್ನು ನುಡಿಯಬೇಡ. ನನಗೆ ಮೋಸ ಮಾಡಿ ನಿನ್ನ ಆಸೆಗಳನ್ನು ನಡೆಸಿಕೊಂಡು ಬಾಯಿಗೆ ಬಂದಂತ ಮಾತಾಡ್ತೀನಿ ಚಾಂಡಾಳ. ಸ್ವಾಮಿ, ತಾಯಿ ಮಗನಂತೀರಿ ನಮ್ಮಿಬ್ರು ಬಗ್ಗೆ ತಪ್ಪು ಕಲ್ಪನೆಯನ್ನು ಮಾಡ್ಕೊಳ್ಬೇಡಿ ಸ್ವಾಮಿ. ಕಾಲು ಹಿಡಿದು ಸರಿ, ಕೈ ಹಿಡಿದ ಗಂಡನಿಗೆ ಮೋಸ ಮಾಡಿ ಈ ಗಂಡನನ್ನು ಬಯಸಿದರೆ ನನ್ನ ಮನೆಯಲ್ಲಿ ಅವಕಾಶವಿಲ್ಲ. ಸ್ವಾಮಿ, ಇಲ್ಲ ಸ್ವಾಮಿ, ಇಲ್ಲ. ಪ್ರತ್ಯಕ್ಷ ಕಂಡನ್ನು ಪ್ರಮಾಣಿಸಿ ನೋಡು ಅಂತ ಬಲ್ಲವರು ಹೇಳಿದ್ದಾರೆ. ನಾವಿಬ್ರು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ಅಣ್ಣ, ದೇವರಂತ ನನ್ನ ಅತ್ತಿಗೆಯ ಮೇಲೆ ಆ ದುರ್ಗಾಮಾತೆಯ ಸಾಕ್ಷಿಯಾಗಿ ಹೇಳುತ್ತೇನೆ. ನನ್ನ ಅತ್ತಿಗೆಯ ಕೈತುತ್ತು ತಿಂದು ಉಂಡು ಬೆಳೆದಿರುವ ನಾನು ಇಂಥ ಹೀನ ಕಾರ್ಯ ಮಾಡಬಹುದೇ? ಇಲ್ಲಣ್ಣ, ಇಲ್ಲ. ನಮ್ಮ ಚಾಂಡಾಳ, ನಿನ್ನ ಅಧಿಕಾರವನ್ನು ತಿಳಿಸಿ ಈ ಗಂಟೆಗೆ ನೀನು ಉಂಗುರ ಹಾಕಿದಾಗ ತಂದು ಗೊತ್ತಾಯಿತು ನೀನೊಬ್ಬ ಉಂಡ ಮನೆಗೆ ಜಂತಿ ಎಣಿಸುವ ಮೂರ್ಖನೆಂದು. ಸ್ವಾಮಿ, ಹೊಡೆರಿ ಸ್ವಾಮಿ, ಹೊಡೆರಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆರಿ. ಆದ್ರೆ ನಿನ್ನ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡಿ ಸ್ವಾಮಿ. ನಿಮ್ ಕಾಲು ಹಿಡಿದು ಕೇಳ್ಕೊಳ್ತೇನೆ. ಆ ದರಿದ್ರನ ಮನದಲ್ಲಿ ನಿನ್ನ ಆಸೆಯ ಹೂವನ್ನು ಅರಳಿಸಿಕೊಂಡು ಈಗ ಸತಿ ಸಾವಿತ್ರಿ ನಾಟಕ ಮಾಡ್ತೀನಿ. ಎಷ್ಟು ಹೋದ್ರು ಸರಿ, ಆದ್ರೆ ನೀವು ಮನೆ ಬಿಟ್ಟು ಮಾತ್ರ ಹೋಗುದಿಲ್ಲ ಸ್ವಾಮಿ, ಹೋಗೋದಿಲ್ಲ. ನಿನ್ನ ದರಿದ್ರ ಮುಖವನ್ನು ನನಗೆ ನೋಡಲು ನಾಚಿಕೆ ಆಗುತ್ತದೆ. ಸುಮ್ಮನೆ ಕರೆದುಕೊಂಡು ಹೊರಗಡೆ. ಅಣ್ಣ, ಇಲ್ಲಿ ನಡೆದ ವಿಷಯವನ್ನು ಲೆಕ್ಕಿಸದೆ ಕಂಡಂತ ಶಬ್ದವನ್ನು ಉಚ್ಚರಿಸುತ್ತೇವೆ. ದೇವರಂತ ನನ್ನ ಅತ್ತಿಗೆಯ ಮೇಲೆ ನಾನು ಇಂಥ ಹೀನ ಕಾರ್ಯ ಮಾಡಬಹುದೇ? ಇಲ್ಲಣ್ಣ, ಇಲ್ಲ. ಬೇಕಾದರೆ ನನ್ನನ್ನು ಕೊಂದಾಕಿರು. ಸುಮ್ಮನೆ ನನ್ನ ಪಿತ್ತವನ್ನು ನೆತ್ತಿಗೇರಿಸಬೇಡ. ನಿನ್ನ ಕಾಮದವನ್ನು ನಿಲ್ಲಿಸಿದ ಈ ರೆಡ್ಡಿಯನ್ನು ಕರೆದುಕೊಂಡು ನನ್ನ ಮನೆಯಿಂದ ಹೊರಗೆ. ಇಲ್ಲ, ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಆಯ್ತಣ್ಣ, ಹೋಗುತ್ತೇನೆ. ನನ್ನಂತ ನಕ್ಕ ದೃಷ್ಟಿಯವರಿಗೆ ಇಲ್ಲಿಯವರೆಗೆ ತಿನಿ ಉಳಿಸಿ ಬೆಳೆಸಿದ್ದೀರಿ. ದೇವರಂತ ಅತ್ತಿಗೆಯ ಕೈತುತ್ತು ತಿಂದು ಬೆಳೆದಿರುವ ನಾನು ನನ್ನಂತ ಪಾಪಿಯಿಂದ ನಿಮ್ಮ ಸಂಸಾರಕ್ಕೆ ಕುಂದುಕೊರತೆ ಬರಬಾರ್ದಣ್ಣ. ಅಣ್ಣ, ನಿಮ್ಮ ತೋಳಾಶಯದಲ್ಲಿ ಬೆಳೆದ ನಾನು ನಿಮ್ಮನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಾನಿನ್ನು ಹೋಗಿ ಬರ್ತೇನೆ ಅಣ್ಣ. ಆಶೀರ್ವಾದವನ್ನು ಮಾಡಿ ಕಳಿಸಿಕೊಡಿ. ಬಿಟ್ಬಿಡಪ್ಪ, ಹೋಗ್ಬೇಡ. ಲೇ ವಿಜಯ್,
ನೀವು ಯಾವ ತಪ್ಪು ಮಾಡಿಲ್ಲ. ಯಾವ ಅಪರಾಧವನ್ನು ನಡೆಸಿಲ್ಲ ಸ್ವಾಮಿ. ನೀವು ಉಂಡ ಅಮೃತಕ್ಕೆ ನಾನು ಯಾವತ್ತೂ ವಿಷಯವನ್ನು ಬರೆಸಲಿಲ್ಲ ಸ್ವಾಮಿ. ಸಾಕು ಮಾಡಲೇ ನಿನ್ನ ಕಟ್ಟು ಕಥೆಯನ್ನ ನಮ್ಮ ಮುಂದೆ ಬಗಲಬೇಡ. ಸತಿ ಸಾವಿತ್ರಿ, ಸೀತಾ ಮಾತೆ, ಕಡ್ಲಿ ಮಟ್ಟಿ ಕಾಸಿಬಾಯಿ ಅಂತ ಸದ್ಗುಟ ಹೆಂಡತಿ ನನ್ನ ಹೆಂಡತಿ ಎಂದು ಪರಿಭಾವಿಸಿದೆ. ಆದರೆ ನಮ್ಮ ಬಾಲ್ಯದಲ್ಲಿ ಬಿರುಗಾಳಿಯಲ್ಲೇ ಬಿಸಿಬಿಟ್ಟೆಯಲ್ಲೇ ಚಿಕ್ಕ ವಯಸ್ಸಿನಲ್ಲಿ ಸಂಗ ತಾಯಿಯನ್ನು ಕಳೆದುಕೊಂಡೆ. ಚಿಕ್ಕ ವಯಸ್ಸಿನಲ್ಲೇ ನನ್ನ ತಮ್ಮ ತಪ್ಪಿಸಿಕೊಂಡ. ಇನ್ನು ಉಳಿದಿರುವ ನನ್ನ ತಮ್ಮ ಯಾವ ತಪ್ಪನ್ನು ಮಾಡದೆ ಜೈಲಿಗೆ ಬಂದಂತ ಕಷ್ಟಗಳನ್ನು ಬದಿಗೊತ್ತಿ ನನ್ನ ಜೊತೆ ಬಾಳುತ್ತೇನೆ ಎಂದು ನಂಬಿದರೆ ನನ್ನ ಬಾಳಿನಲ್ಲಿ ವಿಷಯವನ್ನು ಬೆಳೆಸಿಬಿಟ್ಟೆಯಲ್ಲೇ. ಆ ಪರಪುರುಷನ ಜೊತೆಗೆ ನಿನ್ನ ಸಂಘವನ್ನು ಬೆಳೆಸಿಕೊಂಡು ನನ್ನ ಆತ್ಮವನ್ನು ಸುಳಿತಿದೆಯಲ್ಲ, ಇದನ್ನು ನಾನು ನೋಡಿ ಹೇಗೆ ಬದುಕಲಿ, ಹೇಗೆ ಬಾಳಲಿ? ಇಲ್ಲ, ನಾನು ಬದುಕುವುದಿಲ್ಲ. ನಿನ್ನ ಜೀವನವನ್ನು ಚೆನ್ನಾಗಿ ಸಾಗಿಸು. ನಿಂತ್ಕೊಳ್ಳಿ ಸ್ವಾಮಿ, ನಾನು ನಿಮ್ ಜೊತೆ ಬರ್ತೀನಿ. Thank you.